ಹೇ ಬ್ಯೂಟಿಫುಲ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಕಿಚನ್ ಇಂದ. ಸಂಡೇ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ಪೆಷಲ್ ನಾನ್ ವೆಜ್ ಎಲ್ಲ ಚಿಕನ್, ಮಟನ್, ಕ್ರಾಬ್ ಎಲ್ಲ ಮಾಡ್ತವ್ರೆ. ಅಂಡ್ ಫಸ್ಟ್ ಟೈಮ್ ನಾನು ಕುಕ್ ಮಾಡ್ತಿದ್ದೀನಿ. ಫಸ್ಟ್ ಇವಾಗ ನಾವು ಚಿಕನ್ ಬಿರಿಯಾನಿ ಮಾಡ್ತಿದೀವಿ ಅಂಡ್ ನಮ್ಮ ಅಕ್ಕ ನನಗೆ ಹೇಳ್ಕೊಡ್ತಾಳೆ. ಇವಾಗ ನಾವು ಈ ಸ್ಪೈಸಸ್ ಎಲ್ಲದನ್ನು ರುಬ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಜೀರಿಗೆ, ಧನಿಯಾ ತಮಿಳ್ನಾಡು ಸ್ಪೆಷಲ್. ಓಂ ಬೂಮ್ ಬಾಸ್. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೊಮ್ಯಾಟೊ, ಆನಿಯನ್ಸ್, ಗೋಡಂಬಿ ಪುದೀನ ಮತ್ತೆ ಇದು ಪುದೀನ ಮತ್ತೆ ಕೊತ್ತಂಬರಿ. ಓಂ ಬೂಮ್ ಚುಮತ್ತ. ಇಷ್ಟು ದಿನ ನನಗೆ ಬಿರಿಯಾನಿಯಲ್ಲಿ ಆನಿಯನ್ಸ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ನನಗೆ ಮೋಸ ಮಾಡ್ತಾರೆ, ಈ ತರ ಹಾಕ್ತಿದಾರೆ ಅಂತ ಅನ್ಕೊಂಡಿಲ್ಲ ಗೈಸ್. ಇಟ್ಸ್ ಚೀಟಿಂಗ್. ಐ ಹೇಟ್ ಆನಿಯನ್ಸ್. ನಾವು ಮಾಡ್ತಿರೋದು ತಲ್ಪಾಕಟ್ಟಿ ಬಿರಿಯಾನಿ ಗೈಸ್. ಅದಕ್ಕೆ ಎಲ್ಲದನ್ನು ನಾವು ರುಬ್ಕೊಂಡಿದೀವಿ, ಯಾವ್ದನ್ನು ಹಂಗೆ ಆಗ್ತಿಲ್ಲ. ಚಿಕನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಗ್ಲೇ ರುಬ್ಕೊಂಡಿರೋ ಪುಡಿ. ಲೆಟ್ ಅಸ್ ಸ್ಟಾರ್ಟ್ ಗೈಸ್. ಫಸ್ಟ್ ನಾವು ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಹೊತ್ತು ಕುಕ್ಕರ್ ಬಿಸಿ ಆಗೋವರೆಗೂ ವೆಯ್ಟ್ ಮಾಡೋಣ. ಸೊ ಆಯಿಲ್ ಪುಟಿಂಗ್. ಇಟ್ಸ್ ಹೀಟಿಂಗ್. ಐ ಆಮ್ ಕುಕಿಂಗ್. ಸೊ ಎಲ್ಲ ರೆಡಿ ಆಗಿಕೊಂಡಿದ್ವಿ ಲೈನ್ ಆಗಿ. ಮಿಕ್ಸಿಂಗ್. ಇದು ಮಾಡಿ ಕೈಯಲ್ಲಿ ತಂದು ಹಾಕ್ಬೇಕು. ಇಷ್ಟು ಟರ್ಮರಿಕ್ ಹಾಕೊಳ್ಳಿ. ಆ ಫ್ಲೇವರ್ ಬರೋ ತನಕ ಅದನ್ನ ಹಂಗೆ ಬಿಡ್ಬೇಕಂತೆ. ಅದಾಗೋವರೆಗೂ ಈ 2 ಗ್ಲಾಸಸ್ ರೈಸ್ನ ನಾವು ತೊಳ್ಕೊಳ್ಳೋಣ. ಇವಾಗ ನೀರೆಲ್ಲ ಬಿಟ್ಕೊಂಡಿದೆ. ಇವಾಗ ಸಾಲ್ಟ್ ಮತ್ತೆ ಈ ಪುಡಿ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಇದನ್ನ ಎಷ್ಟು ಹಾಕ್ಬೇಕು? 1 spoon salt. This also 1 spoon. Maybe 1.5. First you put. ಹಾಕು. ಇವಾಗ ಅದು ಫುಲ್ ಫ್ರೈ ಆಗಿದೆ. ಸೊ ಇದನ್ನ ಮಿಕ್ಸ್ ಮಾಡೋಣ. ಇವಾಗ ನಾವು ಹಾಕಿರೋ ಟೊಮ್ಯಾಟೊ ಮತ್ತೆ ಲೀವ್ಸ್ ಎಲ್ಲ ಅದ್ರ ವಾಸನೆ ಎಲ್ಲ ಹೋಗ್ಬಿಟ್ಟು ಆಯಿಲ್ ಸ್ವಲ್ಪ ಹಸಿ ವಾಸನೆ ಹೋಗ್ಬಿಟ್ಟು ಆಯಿಲ್ ಸ್ವಲ್ಪ ಮೇಲ್ ಬರೋವರೆಗೂ ನಾವು ಅದನ್ನ ಫ್ರೈ ಮಾಡಕ್ ಬಿಟ್ಬಿಡ್ಬೇಕು. ಖಾರ ಜಾಸ್ತಿ ಹಾಕೊಳ್ಳೋದು ಬೇಡ, ಯಾಕಂದ್ರೆ ಅವಾಗ ನಾವು ಗ್ರೀನ್ ಚಿಲ್ಲಿ ಹಾಕೊಂಡಿದೀವಲ್ಲ ಅದಕ್ಕೆ. ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ. ನೋಡಿ ಗೈಸ್ ಎಷ್ಟು ಗ್ರೀನ್ ಆಗಿದೆ. ಫಸ್ಟ್ ಟೈಮ್ ಕುಕಿಂಗ್ ಅಲ್ವಾ, ಹಿಂಗೆ ಇದೆ. ನನಗೆ ರೈಸ್ ಮಾಡೋವಾಗ ಈ ಗ್ಲಾಸಲ್ಲಿ ಮಾತ್ರನೇ ನನಗೆ ವಾಟರ್ ಎಷ್ಟು ಹಾಕೊಳ್ಳೋದು ಅಂತ ಗೊತ್ತಾಗೋದು. ಸೊ ನಾನು ಮದುವೆ ಆದ್ಮೇಲೆ ಈ ಚೊಂಬೆ ಎತ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಇದ್ರಲ್ಲಿ ಮಾತ್ರ ನನಗೆ ಹೆಂಗೆ ಹಾಕೋದಂತ ಬರುತ್ತೆ. ಸೊ 2 glasses ಆಫ್ ರೈಸ್ಗೆ ನಾವು 2 glasses ಆಫ್ ವಾಟರ್. 2 ಚೊಂಬ ಆಫ್ ವಾಟರ್. 2 ಚೊಂಬ ಆಫ್ ವಾಟರ್, ನಾಟ್ 2 ಗ್ಲಾಸ್. ನಮ್ಮ ಮನೆಯಲ್ಲಿ ಮಾತ್ರ. ಅದನ್ನು ನಾವು ಚಪ್ಪಲ್ನ ಇವಾಗ ಅದು ಕುದಿಯೋವರೆಗೂ ನಾವು ರೈಸ್ ಹಾಕಬಾರ್ದು. ಬಾಯ್ಲ್ ಆಗಬೇಕು, ವಾಟರ್ ಚೆನ್ನಾಗಿ ಕುದಿಬೇಕು. ಅದೇನೇ
ನನಗೆ ಟೇಸ್ಟ್ ನೋಡಕ್ ಬರಲ್ಲ, ಸುಮ್ಮನೆ ವಿಡಿಯೋ ತೆಗಿಯೋಕ್ಕೋಸ್ಕರ ಸ್ವಲ್ಪ ಓವರ್ ಆಕ್ಷನ್ ಮಾಡೋಣ ಅಂತ ಟೇಸ್ಟ್ ನೋಡ್ತೀನಿ. ನಾನು ಮಾಡಿದ್ದೆ ಅಂದ್ರೆ ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವಾಗಿಂದ ನೀವು ಒಂದು ಅಬ್ಸರ್ವ್ ಮಾಡ್ತಿದ್ರ, ಹಿಂದೆಯಿಂದ ಯಾರೋ ನನ್ನ ಬೈತವ್ರೆ, ನನಗೆ ಹಗ್ ಮಾಡು ಇದು ಮಾಡು ಅಂತ ಆರ್ಡರ್ಸ್ ಕೊಡ್ತಾವಳೆ. ಅದು ನಮ್ಮ ಅಕ್ಕ, ನನಗೆ ಬರ್ತಿಲ್ಲ ಅದನ್ನ ಅವಳು ಹೇಳ್ಕೊಡ್ತಾಳೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವಳು ಕ್ಯಾಮ್ರಾದಲ್ಲಿ ಏನಕ್ಕೆ ಕಾಣಿಸ್ತಿಲ್ಲ ಅಂದರೆ ಅವಳು ಸ್ನಾನ ಮಾಡಿಲ್ಲ ಇವತ್ತು. ಅವಳು ಎವ್ರಿ ಸಂಡೇ ಕಾಲೇಜ್ಗೆ ಅಲ್ಲ, ಅವಳ ಬಾಡಿಗೆನೂ ಫುಲ್ಲು ಹಾಲಿಡೇ. ಸೊ ಸ್ನಾನನೂ ಸಂಜೆ ಮಾಡ್ಕೊತಾಳೆ, ಬೆಳಗ್ಗೆ ಮಾಡ್ಕೊಳ್ಳಲ್ಲ. ಅದಕ್ಕೆ ಅವಳು ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ನಾನು ಹೇರ್ಗೆ ಆಯಿಲ್ ಇಟ್ಕೊಂಡು ಸೆಲ್ಫ್ ಕೇರ್ ಮಾಡ್ಕೊತೀನಿ, ಅದಕ್ಕೆ ಅದನ್ನ ಕರೆಕ್ಟಾಗಿ ಎದ್ದು ಹೇರ್ಗೆ ಆಯಿಲ್ ಇಟ್ಕೊಂಡು ಅದೆಲ್ಲ ಸೆಲ್ಫ್ ಕೇರ್ ಗಾಯ್ಸ್. ಸೆಲ್ಫ್ ಕೇರ್ ಅಂತ. ಓಕೆ, ಅವಾಗಿಂದ ನಾನು ಇಷ್ಟು ವರ್ಷ ಕಾಣಿಸ್ತಿದ್ದೀನಿ ಅಂತ ನಮ್ಮ ಅಕ್ಕ ಹೇಳಲೇ ಇಲ್ಲ. ಇವಾಗ ನಾನು ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ ಈ 2 ಬಾಲ ಒಳ್ಳೆ ನಾಯಿ ಬಾಲ ಥರ ಇದೆ ಅಂತ. ಹೋಗ್ಬಿಟ್ಟು ಫಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಡು ಬರ್ತೀನಿ. ಇದು ಸ್ವಲ್ಪ ಕುದಿಯೋ ಅಷ್ಟಲ್ಲಿ ಕುದೀತಾ ಇದೆ ಆಲ್ರೆಡಿ, ಅದು ಹಾಕ್ಬಿಟ್ಟು ಹೋಗ್ಬಿಡು. ನನ್ನ ಮಾನ ಮರ್ಯಾದೆ ಎಲ್ಲ ತೆಗ್ದ್ಬಿಡ್ತಾಳೆ. ಆಗ್ಬಿಡ್ಲ? ಅದು ಫಸ್ಟ್ ಶುಡ್ ಪುಟ್ ಇಟ್ ಇನ್ ಹ್ಯಾಂಡ್ ಬ್ರೋ. ಓಕೆ, ಹ್ಯಾಂಡಲ್ ಆಗ್ಬೇಕಂತೆ. ಗಂಟೆ ಆಗ್ತಾಳೆ. ಸೊ ಇದು ಆ್ಯಕ್ಚುಲಿ ತಲ್ಪಕಟ್ಟಿ ಬಿರಿಯಾನಿ ಗೈಸ್, ತಮಿಳ್ನಾಡು ಫೇಮಸ್. ಏನಂದರೆ ಏನೂ ಇಲ್ಲ, ಎಲ್ಲನೂ ರುಬ್ಬಿಟ್ಟು ಹಾಕ್ತಾರೆ ಅವರು ಅಷ್ಟೇ. ನಾವು ಸ್ವಲ್ಪ ಟೊಮೆಟೊ ಎಲ್ಲ ಹಾಗೆ ಹಾಕ್ತೀವಲ್ಲ, ಬಟ್ ಇವರು ರುಬ್ಬಿಟ್ಟು ಹಾಕ್ತಾರೆ ಅಷ್ಟೇ. ಇದೆಲ್ಲ ಆಗಿದೆ, ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಿಡ್ಬೋದು. ಬೇಕಾದ್ರೆ ನೀವು ಲೆಮನ್ ಹಾಕಿ ಮುಚ್ಚಿಡ್ಬೋದು. ಆ್ಯಂಡ್ ಸ್ವಲ್ಪ ಗೀ ಹಾಕಬೇಕು. ಗೀ ಯಾವತ್ತು ಫಸ್ಟಲ್ಲಿ ಹಾಕಬಾರ್ದು, ಸ್ವಲ್ಪ ಲಾಸ್ಟಲ್ಲಿ ಹಾಕಿದ್ರೆ ಆ ಫ್ಲೇವರ್ ಇರುತ್ತೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಗೀ ಹಾಕೋಣ. ಬರ್ತಿದೆ ಈಗ. ಇದನ್ನು ಮುಚ್ಚಿಟ್ಬಿಟ್ಟು 2 ವಿಸಿಲ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಮರ್ತೋದೆ ಗೈಸ್, ತಲ್ಪಕಟ್ಟಿ ಬಿರಿಯಾನಿಗೆ ಯಾವತ್ತು ಬಾಸ್ಮತಿ ರೈಸ್ ಎಲ್ಲ ಹಾಕಬಾರ್ದು. ನಾರ್ಮಲ್ ನಾವು ಹಾಕಿರೋ ರೈಸ್ ಇದು, ಈ ಥರ ರೈಸ್ ಹಾಕಿದ್ರೇ ಅದಕ್ಕೆ ಫ್ಲೇವರ್ ಬರೋದು. ಹೇರ್ ಸ್ಟೈಲ್ ಮಾಡ್ಕೊಂಡು ಬರಕ್ಕೆ ಹೋಗೋಷ್ಟರಲ್ಲಿ ಇಷ್ಟೆಲ್ಲ ಮಾತಾಡಿದ್ದಾಳೆ, ಅದಕ್ಕೆ ನೋಡ್ತಾ ಇದ್ದೀನಿ. ಸೊ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಲಾಂಗ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ನಮ್ಮ ಮಮ್ಮಿ ಯೂಟ್ಯೂಬ್ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ವೋ ಗೊತ್ತಿಲ್ಲ, ಮತ್ತೆ ವಾಯ್ಸ್ ಓವರ್ ಕೊಡಬೇಕು. ಆಫ್ ಇಟ್. 2 ವಿಸಿಲ್ಸ್ ಆಯಿತು. 2 ವಿಸಿಲ್ಸ್ ಆಯಿತು, ಅಯ್ಯೋ ಆಫ್ ಮಾಡಾಯ್ತು. ನಮ್ಮ ಮಮ್ಮಿ ಅಲ್ಲಿಂದ ನಾವು ತಲ್ಪಕಟ್ಟಿ ಬಿರಿಯಾನಿ ಮಾಡಾಯಿತು. ಸೊ ನೆಕ್ಸ್ಟ್ ನಾವು ಮಾಡ್ತಿರೋದು ಕ್ರ್ಯಾಬ್. ಅದು ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ ನನಗೆ. ಇವಾಗ ಬನ್ನಿ ಹೋಗೋಣ. ಇವಾಗ ನಮ್ಮ ಮನೆಯಿಂದ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಮನೆ ಅಂದರೆ ಎಷ್ಟು ದೂರ ಅಲ್ಲ, ಮೇಲಿಂದ ಕೆಳಗಡೆ ಬಂದರೆ ಸಾಕು. ಇವಾಗ ನಾವು ಕ್ರ್ಯಾಬ್ ಫ್ರೈ ಮಾಡಬೇಕು. ಕ್ರ್ಯಾಬ್ ಇಲ್ಲಿ ರೆಡಿ ಆಗಿದೆ. ಮತ್ತೆ ಕ್ರ್ಯಾಬ್ ಫ್ರೈ ಮಾಡೋಕ್ಕಿಂತ ಮುಂಚೆ ನಾವು ಈ ಜೀರಿಗೆ, ಧನಿಯಾ, ಆನಿಯನ್ಸ್ ಮತ್ತೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅದೇ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸಿ ಒಳಗಡೆ ಹಾಕ್ಬಿಟ್ಟು ರುಬ್ಕೊಳ್ಬೇಕು. ನಿಜವಾಗ್ಲೂ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಕುಕ್ ಮಾಡ್ತಿರೋದು. ಅದಕ್ಕೆ ವಿಡಿಯೋದಲ್ಲಿ ಏನೇನೋ ಸ್ವಲ್ಪ ಮಾತಾಡಿರ್ತೀನಿ, ಕನ್ಫ್ಯೂಸ್ ಆಗಿರ್ತೀನಿ, ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಇವಾಗ ನಾವಿಲ್ಲಿ ಜೀರಿಗೆ ಮತ್ತು ಆನಿಯನ್ಸ್ನ ಗ್ರೈಂಡ್ ಮಾಡ್ಕೊತೀವಿ. ಫಸ್ಟ್ ಸ್ಟವ್ ಅಂಟಿಸ್ಬೇಕು. ಓಕೆ, ಸ್ಟವ್ ಅಂಟಿಸ್ತಿರೋದೇ ಸ್ಟಾರ್ಟ್. ಫಸ್ಟ್ ಸ್ಟವ್ ಅಂಟಿಸ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. 4 ಸ್ಪೂನ್. ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕೊಳ್ಬೇಕು. ಎಣ್ಣೆ ಕಾದ ನಂತರ 4 ಕಾಳು ಮೆಂತ್ಯ ಹಾಕೊಳ್ಬೇಕು. ಇದು 4 ಗಂಟೆ. ಇವಾಗ ಮೆಂತ್ಯ ಹಾಕೊಂಡ್ಮೇಲೆ ಅವಾಗೆ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನ ಚೆನ್ನಾಗಿ ಫ್ರೈ ಆಗ್ಬೇಕಂತೆ. ಈರುಳ್ಳಿ ಎಷ್ಟು ಫ್ರೈ ಆದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತಂತೆ. ಸ್ವಲ್ಪ ಕರಿಬೇವು,
ಟೊಮೊಟೊನ ಅವಾಗ ರುಬ್ಕೊಳ್ಬೇಕು. ಮತ್ತೆ ಮಿಕ್ಸ್ ಕತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗಾಗಿ ನಾವು ರುಬ್ಬಿರೋ ಟೊಮ್ಯಾಟೋನ ಗ್ರೇವಿ. ಒಂದು ಕಡೆ ರೈಸ್ ಇನ್ನೊಂದು ಕಡೆ ಕ್ರ್ಯಾಬ್ ಫ್ರೈ ಮಾಡ್ಕೊತಿದ್ವಿ. ನೀವೇನಾದರೂ ನನ್ನ ವಿಡಿಯೋ ನೋಡಿಕೊಂಡು ಕ್ರ್ಯಾಬ್ ಫ್ರೈ ಮಾಡ್ತಿದ್ರೆ ದಯವಿಟ್ಟು ಸ್ವಲ್ಪ ಮೆತ್ತಗೆ ತುಂಬ ಪೇಷನ್ಸಿಂದ ಮಾಡಿ, ಯಾಕಂದರೆ ನಾವು ತುಂಬ ಅರ್ಜೆಂಟಾಗಿ ಮಾಡಿದ್ವಿ 10-20 ಮಿನಿಟ್ಸಲ್ಲಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ದಿನ ನಾನು ರೀಲ್ಸ್ ಪೋಸ್ಟ್ ಮಾಡ್ತಿದ್ದೀನಿ ಮತ್ತು ಎವ್ರಿ ವೀಕ್ ಯೂಟ್ಯೂಬಲ್ಲಿ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಆದರೂ ಇನ್ನೂ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿಲ್ಲ. ಐ ನೋ ಇಟ್ ಇಸ್ ಅ ಸ್ಲೋ ಪ್ರಾಸೆಸ್, ಬಟ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ತುಂಬ ಜನ ಡೈಲಿ ವ್ಲಾಗ್ಸ್ ಮಾಡು ಅಂತ ಹೇಳ್ತವ್ರೆ. ಆ್ಯಕ್ಚುಲಿ ನನ್ನ ಲೈಫಲ್ಲಿ ಡೈಲಿ ವ್ಲಾಗ್ ಮಾಡೋಕ್ಕೆ ಏನೂ ಇಲ್ಲ ಗೈಸ್, ದಿನ ಕಾಲೇಜ್ಗೆ ಹೋಗು ಬರೋದು ಅಷ್ಟೇ. ಆದರೆ ಫೆಬ್ರವರಿಯಿಂದ ಡೈಲಿ ಮಿನಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೀವು ನನ್ನಿಂದ ಯಾವ ಥರ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಕಟ್ ಬಿರಿಯಾನಿ ರೆಡಿ. ಹೆಂಗಿದೆ ಅಜ್ಜಿ? ತುಂಬ ಚೆನ್ನಾಗಿ. ಅಜ್ಜಿ ಅಂತ ಹುಷಾರು ಬೇರೆ ಇಲ್ಲ, ಆ ಜ್ವರಕ್ಕೂ ಇದಕ್ಕೂ ಚೆನ್ನಾಗಿದೆ. ಹುಷಾರಿಲ್ಲ, ನೆಗಡಿ ಆಗ್ತದೆ. ಕಲ್ಪ ಕಟ್ಟು ಬಿರಿಯಾನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. If you like this video, please like, share, comment and don't forget to subscribe to Hey Beautiful. Love you all. Bye bye.